ಕ್ರಿಕೆಟ್ ಅಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ. ಅದರಲ್ಲೂ ಸ್ಥಳೀಯವಾಗಿ ಆಡುವ ಕ್ರಿಕೆಟ್ ಆಟವನ್ನ ನೋಡುವುದೇ ಒಂದು ರೀತಿಯ ಖುಷಿ. ಕಳೆದ 14 ವರ್ಷಗಳಿಂದ ಈ ಪಂದ್ಯಾಟವೊಂದನ್ನು ಆಯೋಜಿಸಿಕೊಂಡು ಬರಲಾಗ್ತಾ ಇದ್ದು, ಈ ಪಂದ್ಯಾಟದಲ್ಲಿ ಭಾಗವಹಿಸುವ ಯಾವುದಾದರೂ ತಂಡ 3 ವರ್ಷ ಸತತವಾಗಿ ಗೆದ್ದುಕೊಂಡು ಚಾಂಪಿಯನ್ ಆದಲ್ಲಿ ಈ ಪಂದ್ಯಾಟ ಅಂದಿಗೆ ನಿಂತು ಹೋಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಲ್ಲೂ ಇಂತಹುದೇ ಒಂದು ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ನಡೆಯುತ್ತೆ. ಹೌದು, ಇಂತಹದೊಂದು ವಿಚಿತ್ರ ನಿಯಮವನ್ನ ಹೇರಿಕೊಂಡು ನಡೆಸುವ ಕ್ರಿಕೆಟ್ ಪಂದ್ಯಾಟವಿದು. ಪುತ್ತೂರಿನ ಸಿಟಿ ಫ್ರೆಂಡ್ಸ್ ಆರ್ಟ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು, ಕ್ಲಾಸಿಕ್ ಫ್ರೆಂಡ್ಸ್ ಸೌದಿ ಅರೇಬಿಯಾ, ಯಂಗ್ ಗೈಸ್ ಅಬುದಾಬಿ ಮತ್ತು ಅಮರ್ ಅಕ್ಬರ್ ಆಂಥೋನಿ ಫ್ರೆಂಡ್ಸ್ ಬೆಂಗಳೂರು ಸಂಘಟನೆಗಳು ಸೇರಿಕೊಂಡು ಈ ಪಂದ್ಯಾಟವನ್ನು ಪುತ್ತೂರಿನಲ್ಲಿ ಕಳೆದ 14 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದೆ. ಸ್ಥಳೀಯ ಕ್ರಿಕೆಟ್ ಆಟಗಾರರನ್ನ ಉತ್ತೇಜಿಸಲು ಹಳ್ಳಿ ಹುಡುಗರ ಪೇಟೆ ಕಪ್ ಎನ್ನುವ ಟ್ಯಾಗ್ಲೈನ್ನಲ್ಲಿ ನೀಡಲಾಗುವ ಅಮರ್ ಅಕ್ಬರ್ ಆಂಥೋನಿ ರೋಲಿಂಗ್ ಕಪ್ ಕ್ರಿಕೆಟ್ ಪಂದ್ಯಾಟಕ್ಕೆ ಇಂದಿಗೆ 14 ವರ್ಷಗಳ ಇತಿಹಾಸ. ಸಮಾಜದಲ್ಲಿ ಸೌಹಾರ್ದತೆಯನ್ನ ನೆಲೆಸುವ ನಿಟ್ಟಿನಲ್ಲಿ ಎಲ್ಲ ಜಾತಿ ಧರ್ಮಗಳನ್ನ ಮೀರಿ ಈ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ. ಸುಮಾರು 5 ದಿನಗಳ ಕಾಲ ನಡೆಯುವ ಈ ಪಂದ್ಯಾಟದಲ್ಲಿ 80ಕ್ಕೂ ಮಿಕ್ಕಿದ ತಂಡಗಳು ಭಾಗವಹಿಸುತ್ತದೆ. ಆದರೆ ಈ ಪಂದ್ಯಾಟದಲ್ಲಿ ಒಂದೇ ತಂಡ ಸತತ 3 ವರ್ಷಗಳ ಕಾಲ ಗೆದ್ದು ಪ್ರಶಸ್ತಿ ಪಡೆದುಕೊಂಡಲ್ಲಿ ಅಲ್ಲಿಗೆ ಈ ಅಮರ್ ಅಕ್ಬರ್ ಆಂಥೋನಿ ಪಂದ್ಯಾಟ ನಿಂತು ಹೋಗಲಿದೆ. ನಮ್ಮದು ಸಿಟಿ ಫ್ರೆಂಡ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು, ಕ್ಲಾಸಿಕ್ ಫ್ರೆಂಡ್ಸ್ ಸೌದಿ ಅರೇಬಿಯಾ, ಯಂಗ್ ಗೈಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅಬುದಾಬಿ, ಅಮರ್ ಅಕ್ಬರ್ ಗೆಳೆಯರ ಬಳಗ ಬೆಂಗಳೂರು ಇದರ ಜಂಟಿ ಆಶ್ರಯದಲ್ಲಿ 14ನೇ ವರ್ಷದ ಅಮರ್ ಅಕ್ಬರ್ ಆಂಥೋನಿ ಕ್ರೀಡಾಕೂಟವನ್ನು ನಾವು ಈ ದಿನ ಆರಂಭಗೊಳಿಸಿದ್ದೇವೆ. ಇದರಲ್ಲಿ 14 ವರ್ಷದಲ್ಲಿ 13 ವರ್ಷಗಳ ಕಾಲ ನಿರಂತರವಾಗಿ ನಡೆದು ಹೋಮದ ಪದವು ಯಂಗ್ ಫ್ರೆಂಡ್ಸ್ ಹೋಮದ ಪದವು 2 ಬಾರಿ ವಿಜಯ ಪತಾಕೆಯನ್ನು ಹಾರಿಸಿ 3ನೇ ಬಾರಿಗೆ ಅದು ಕೈತಪ್ಪಿ ಆಯಿತು. ಇದು NFC ಕುಮ್ರತನದಿಂದ ಅದರಲ್ಲಿ ಕಳೆದ ಸರ್ತಿ ವಿಜಯಶಾಲಿಯಾಗಿತ್ತು. ಈ ವರ್ಷ ಹಾಗೂ ತದನಂತರದ ವರ್ಷ NFC ಕುಮ್ರ ವಿಜಯಶಾಲಿ ಆದರೆ ಈ ಒಂದು ಪಂದ್ಯಾಕೂಟವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದಕ್ಕೆ ಈ ದಿನದ ಆಟ ಒಂದು ಪೈಪೋಟಿ ಆಗಿರ್ತದೆ. NFC ಕುಮ್ರ ಬಹಳಷ್ಟು ಬಲಿಷ್ಠವಾದಂತಹ ತಂಡ. ಹಾಗೆ ಇದರಲ್ಲಿ ಮಂಗಳೂರಿನ ಹಲವಾರು ತಂಡಗಳಿದೆ. ಸರಿಸುಮಾರು 130ಕ್ಕೂ ಮಿಕ್ಕಿ ಈ ಒಂದು ಪಂದ್ಯಾಕೂಟದಲ್ಲಿ ಹೆಸರನ್ನು ನೋಂದಾಯಿಸಿದೆ. ಇದಕ್ಕೆ ನಾವು 6 ದಿವಸಕ್ಕೆ ಕೇವಲ ಒಂದು 80 ತಂಡವನ್ನು ನಾವು ಇಲ್ಲಿ ಸ್ವೀಕಾರ ಅದಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದೇವೆ ಆ ಒಂದು ಕ್ರೀಡಾ ತಂಡಕ್ಕೆ. ಅದರ ನಂತರ ಈ ಒಂದು ಆಟದ ಪ್ರದರ್ಶನ ಕೂಡ ಉತ್ತಮವಾಗಿ ನಡೆಯಲಿದೆ. ಇಂತಹದೊಂದು ನಿಯಮವನ್ನ ಹೇರಿಕೊಂಡು ಈ ಕ್ರಿಕೆಟ್ ಸಂಘಟಕರು ಈ ಪಂದ್ಯಾಟವನ್ನು ಆರಂಭಿಸಿದ್ರು. ಕಳೆದ 2 ವರ್ಷದ ಪಂದ್ಯಾಟದಲ್ಲಿ ಬಂಟ್ವಾಳದ ಯಂಗ್ ಫ್ರೆಂಡ್ಸ್ ವಾಮದ ಪದವು ಎನ್ನುವ ತಂಡ ಪ್ರಶಸ್ತಿಯನ್ನ ಗೆದ್ದಿತ್ತು. 2023ರಲ್ಲಿ ಮತ್ತೆ ಇದೇ ತಂಡ ಫೈನಲ್ ತನಕ ಪ್ರವೇಶಿಸಿತ್ತು. ಈ ವರ್ಷಕ್ಕೆ ಪಂದ್ಯಾಟ ನಿಂತು ಹೋಗುತ್ತದೆ ಎನ್ನುವ ಆತಂಕದಲ್ಲಿದ್ದ ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತೆ ಪಂದ್ಯಾಟ ನೋಡುವ ಅವಕಾಶ ಲಭಿಸಿದೆ. ಫೈನಲ್ ಪಂದ್ಯಾಟದಲ್ಲಿ ಯಂಗ್ ಫ್ರೆಂಡ್ಸ್ ವಾಮದ ಪದವು ತಂಡವನ್ನ ಪುತ್ತೂರಿನ NFC ಕುಮ್ರಾ ಎನ್ನುವ ತಂಡ ಸೋಲಿಸಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿತ್ತು. ಈ ಕಾರಣಕ್ಕಾಗಿ ಅಮರ್ ಅಕ್ಬರ್ ಆಂಥೋನಿ ಪಂದ್ಯಾಟ ಈ ಬಾರಿಯೂ ಜೀವಂತವಾಗಿದೆ. ಇದರಿಂದಾಗಿ ಮುಂದಿನ 2 ವರ್ಷಗಳ ಕಾಲ ಈ ಪಂದ್ಯಾಟ ನಿರಾತಂಕವಾಗಿ ನಡೆಯಲಿದೆ. ಆರಂಭಿಕ ಸೆಟ್ಟಿನ ಮುಕ್ತಾಯದ ಬಳಿಕ ದ್ವಿತೀಯ ಸೆಟ್ ಸೇರ್ಬೇಕಾಗಿದೆ. ದೊಡ್ಡ ಮಟ್ಟದ ಪ್ರಯತ್ನ ಶೋಭರಾಜ್ ಪುಟ್ಟಿ ಮಾದರಿಯ ಪಂದ್ಯಾಟದಲ್ಲಿ ನಿಗದಿತ ತಂಡಕ್ಕೋಸ್ಕರ ಆರಂಭಿಕ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಶಾರ್ಟ್ ಸ್ಕ್ವೇರ್ ವಿಭಾಗದಲ್ಲಿ ಚೆಂಡು ಅಲೋಕ್ ಸಿಸ್ಲರ್ ಇವರಿಂದ ಮತ್ತೊಂದು ವಿಶೇಷತೆ ಇದೆ. ಅಲೋಕ್ ಎಡಗೈ ಆಟಗಾರ, ಸಿಸ್ಲರ್ ತಂಡದ ಭರವಸೆ ಆಟಗಾರ, ಅವರ ಕಡೆಯಿಂದ ಒಂದು ಘೋಷಣೆಯಾಗಿದೆ. ಅಲೋಕ್ ಹರ್ಷ ತಂಡುಗಾರಿಕೆ ಸ್ಟ್ರೈಕ್ ವಿಭಾಗದಲ್ಲಿ ಬಲಗೈ ಹಾಗೂ ಎಡಗೈ ಜೋಡಿ ಆರಂಭಿಕ ಆಟಗಾರರಾಗಿ